ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಬಸುರಿ ಬಂದ್ರೆ ಒನಕೆ ಕೊಡು, ಬಾಣಂತಿ ಬಂದ್ರೆ ಮಣೆ ಕೊಡು. ಅಕ್ಕ ಅಕ್ಕ ಬೇಗ ಬಾಕ್ಕ ಇಲ್ಲಿ. ಏನೋ ರಾಮು, ನೀನ್ ಬೇಗ ಬಾಕ ಇಲ್ಲಿ ಅಂತ ಕೂಗಿದ ತಕ್ಷಣ ಮಾಡಿದ ಕೆಲಸ ಹಾಗೇ ಬಿಟ್ಬಿಟ್ಟು ಓಡ್ ಬರಕ್ಕಾಗತ್ತಾ? ಅಕ್ಕ ಪ್ಲೀಸ್, ನಿನ್ನ ಕೆಲಸ ಆಮೇಲೆ ಮಾಡ್ಕೊ, ಮೊದಲು ನನ್ನ ಮಾತು ಕೇಳು. ಹಾ ಸರಿ, ಏನಪ್ಪ ಅದು? ಅಕ್ಕ, ನಾಳೆ ನನ್ನ ಫ್ರೆಂಡು, ಅದೇ ತೀರ್ಥಹಳ್ಳಿ ಹುಡುಗ ಕಣಕ್ಕ. ಗೊತ್ತು ಗೊತ್ತು ಗೊತ್ತು, ಹೇಳು. ನನ್ನ ಫ್ರೆಂಡು, ಅವನ ತಾಯಿ ತಂದೆ ಅಕ್ಕನ ಪುಟ್ಟ ಪುಟ್ಟ ಮಕ್ಕಳು ಎಲ್ಲ ಮೈಸೂರು ನೋಡೋದಕ್ಕೆ ಅಂತ ಬರ್ತಿದಾರಕ್ಕ. ಹಾಗೆ ನಮ್ಮನೆಗೂ ಬನ್ನಿ ಅಂತ ಕರೆದೆ ಕಣಕ್ಕ. ಅಕ್ಕ, ಎಲ್ರೂ ಬರ್ತಿದಾರಂತೆ, ಎಲ್ರಿಗೂ ಏನು ಕೊಡೋದಕ್ಕ? ಅಲ್ವೋ ರಾಮು, ಅಷ್ಟು ದೂರದಿಂದ ಬರ್ತಿದ್ದಾರೆ, ಏನು ಕೊಡೋದು ಅಂತ ಕೇಳ್ತೀಯಲ್ಲ. ಅದೇನೋ ಗಾದೆ ಹೇಳ್ದಾಗೆ, ಬಸುರಿ ಬಂದರೆ ಒನಕೆ ಕೊಡು, ಬಾಣಂತಿ ಬಂದರೆ ಮಣೆ ಕೊಡು ಅನ್ನೋ ಹಾಗೆ ನೆಂಟ್ರಿಷ್ಟ್ರು, ಸ್ನೇಹಿತರು, ಮಕ್ಕಳು ಮರಿ ಬಂದರೆ ತಿಂಡಿ ಕೊಡಬೇಕು ಕಣೋ. ಹೊಟ್ಟೆ ತುಂಬ ಊಟ ಹಾಕಬೇಕು, ಉಪಚಾರ ಮಾಡಬೇಕು. ಸರಿ ಸರಿ, ಉಪಚಾರ ಮಾಡೋದನ್ನು ನಿನಗೆ ಹೇಳ್ಕೊಡ್ಬೇಕಾ? ಮನೆಗೆ ಬಂದವರನ್ನು ಚೆನ್ನಾಗೇ ನೋಡ್ಕೋತೀಯ ಬಿಡು. ಮಕ್ಕಳು ಬಂದ್ರಂತೂ ಮುಗ್ದೇ ಹೋಯ್ತು. ಸ್ಪೆಷಲ್ ತಿಂಡಿ ಇದ್ದೇ ಇರುತ್ತೆ, ನಮಗೂ ಸಿಗುತ್ತೆ. ಮಕ್ಕಳಿಗೆ ತಿಂಡಿ ತಿನ್ಸೋದೇ ಒಂದು ಖುಷಿ ಅಲ್ವೇನೋ. ಮತ್ತೆ ಅಕ್ಕ, ನೀನು ಆಗಲೇ ಒಂದು ಗಾದೆ ಹೇಳಿದೆಯಲ್ಲ, ಏನದು? ಬಸರಿ ಬಂದ್ರೆ ಮಣೆ ಕೊಡು ಅಂತಲ. ಅಲ್ಲ ಕಣೋ, ಬಸುರಿ ಬಂದ್ರೆ ಒನಕೆ ಕೊಡು, ಬಾಣಂತಿ ಬಂದ್ರೆ ಮಣೆ ಕೊಡು ಅಂತ ಗಾದೆ. ಬಸರಿ ಬಂದ್ರೆ ಒನಕೆ ಕೊಡು, ಬಾಣಂತಿ ಬಂದ್ರೆ ಮಣೆ ಕೊಡು. ಆಹಾ, ಚೆನ್ನಾಗಿದೆ ಕಣಕ್ಕ ಗಾದೆ, ಪ್ರಾಸಬದ್ಧವಾಗಿ. ಏನಕ್ಕ ಇದರ ಅಂತರಂಗ ಬಹಿರಂಗ ಎಲ್ಲ? ನೋಡೋ ರಾಮು, ಬಹಿರಂಗದ ಅರ್ಥ ಗೊತ್ತಾಗುತ್ತಲ್ಲ ಗಾದೆ ಹೇಳಿದ ಕೂಡ್ಲೇನೆ. ಬಸರಿ ಬಂದ್ರೆ ಒನಕೆ ಕೊಡು, ಬಾಣಂತಿ ಬಂದ್ರೆ ಮಣೆ ಕೊಡು ಅಂತ ಗೊತ್ತಾಗತ್ತೆ. ಆದ್ರೆ ಬಸರಿ ಬಂದ್ರೆ ಒನಕೆನೇ ಯಾಕೆ ಕೊಡಬೇಕು, ಬಾಣಂತಿ ಬಂದ್ರೆ ಮಣೆನೇ ಯಾಕೆ ಕೊಡಬೇಕು ಅಂತ ಅರ್ಥ ಆಗ್ಲಿಲ್ಲ. ನೋಡೋ ರಾಮು, ಸಾಮಾನ್ಯವಾಗಿ ನಮ್ಮಲ್ಲಿ ಬಸುರಿ ಗರ್ಭಿಣಿ ಅಂದ್ರೆ ಸಾಕು, ಎಲ್ಲಿಲ್ಲದ ಪ್ರೀತಿ, ಅಕ್ಕರೆ, ಆಸಕ್ತಿ ತೋರಿಸ್ತಾರೆ. ಅವಳು ತಾಯಿಯಾಗಲಿರುವ ಹೆಣ್ಣು, ಅವಳ ಗರ್ಭದಲ್ಲಿ ತಮ್ಮ ಮನಸ್ಸನ್ನ, ವಂಶವನ್ನ ಬೆಳಗುವಂತಹ ಮಗು ಬೆಳೀತಾ ಇದೆ ಅನ್ನೋ ಸಂತೋಷದ ಕಾರಣಕ್ಕೆ ಅಂತ ಇಟ್ಕೋಬಹುದು. ಅಕ್ಕ, ಯಾರಾದ್ರೂ ಗರ್ಭಿಣಿ ಹೆಣ್ಮಕ್ಳು ಮನೇಲಿದ್ರೆ ತುಂಬಾ ಚೆನ್ನಾಗಿರತ್ ಕಣಕ್ಕ. ಯಾಕೆ ಅಂದ್ರೆ ಅವಳು ಕೇಳ್ದ ತಿಂಡಿ ಅಡಿಗೆ ಎಲ್ಲ ರುಚಿ ರುಚಿಯಾ ಮಾಡ್ತಾ ಇರ್ತಾರೆ. ಅವ್ರ ಜೊತೆನಲ್ಲಿ ನಮಗೂ ತಿನ್ನಕ್ ಸಿಗುತ್ತಲ್ಲಕ್ಕ, ಬಗೆ ಬಗೆಯಾಗಿ. ಸರಿಯಪ್ಪ, ಬಸರಿ ಬೈಕೆ ಅಂತ ಏನಾದರೂ ವಿಶೇಷವಾಗಿ ಮಾಡ್ತಾನೆ ಇರ್ತಾರೆ. ಬಾಣಂತಿ ಆದ್ಮೇಲೆ ತಿನ್ನೋದಕ್ಕಾಗಲ್ವಲ್ಲ ಅವಳಿಗೆ ಅನ್ನೋದು ಒಂದು ಕಾರಣ ಇರಬಹುದು. ಮತ್ತೆ ಅಕ್ಕ, ಬಸರಿ ಬಂದ್ರೆ ತಿಂಡಿ ಕೊಡು ಅಂತ ಗಾದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಅದು ಬಿಟ್ಟು ಬಸರಿ ಬಂದ್ರೆ ಒನಕೆ ಕೊಡು ಅಂತಿದೆಯಲ್ಲ, ಯಾಕೆ? ನೋಡೋ ರಾಮು, ಗರ್ಭಿಣಿ ಅಂದ ಕೂಡಲೇ ಅವಳನ್ನ ವಿಶೇಷವಾಗಿ ಉಪಚರಿಸಿ ತಿಂಡಿ ಅಡುಗೆ ಮಾಡಿ ತಿನ್ನಿಸೋದೇನೋ ಸರಿ. ಆದರೆ ಉಪಚಾರ ಮಾಡ್ತಾ ಮಾಡ್ತಾ ಅವಳ ಕೈಲಿ ಒಂದು ಸಣ್ಣ ಕೆಲಸನೂ ಎಷ್ಟೋ ಜನ ಮಾಡಿಸೋದೇ ಇಲ್ಲ. ಅದು ತುಂಬ ತಪ್ಪು ಕಣೋ. ಪಾಪ, ಗರ್ಭಿಣಿ ಯಾಕಕ್ಕ ಕೆಲಸ ಮಾಡಬೇಕು? ಹಾಗಲ್ಲ ಕಣೋ, ಗರ್ಭಿಣಿ ಮಗು ಹೆರಬೇಕಾದ ಕಷ್ಟದ ಕ್ರಿಯೆಗೆ ಒಳಗಾಗೋದ್ರಿಂದ ಅವಳ ದೇಹದ ಸ್ನಾಯುಗಳು ಬಲಯುತವಾಗಿರಬೇಕು, ದೇಹಕ್ಕೆ ಸ್ವಲ್ಪ ವ್ಯಾಯಾಮನೂ ಬೇಕಾಗುತ್ತೆ. ಕೈಲಾಗೋ ಮನೆ ಕೆಲಸಗಳನ್ನು ಮಾಡಿದ್ರೆ ಹೆರಿಗೆನೂ ಸುಲಭವಾಗುತ್ತೆ ಅನ್ನೋದು ಡಾಕ್ಟರ್ಗಳ ಅಭಿಪ್ರಾಯ ಕಣೋ. ಮತ್ತೆ ಎಷ್ಟೋ ಗರ್ಭಿಣಿಯರು ಹೆರಿಗೆ ಆಗೋವರೆಗೂ ವಿಶ್ರಾಂತಿನೇ ತಗೋತಾ ಇರ್ತಾರೆ. ಕೆಲವರಂತೂ ಪಾಪ ಅಲ್ಲಾಡದಲ್ಲೇ ಮಲಗಿರ್ತಾರೆ. ಅದೇನೋ ಸರಿ. ಇದು ವೈದ್ಯರ ಸಲಹೆ ಮೇಲೆ, ಗರ್ಭಿಣಿ ಆರೋಗ್ಯದ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿರುತ್ತೆ ಕಣೋ. ಆರೋಗ್ಯವಂತ ಗರ್ಭಿಣಿ ತನ್ನ ದಿನನಿತ್ಯದ ಕೆಲಸಗಳನ್ನು ಮಾಡೋದು ತುಂಬ ಮುಖ್ಯ ಅನ್ನೋದನ್ನ ನಮ್ಮ ಹಿರಿಯರು ಕೂಡ ಕಂಡುಕೊಂಡಿದ್ರು ಕಣೋ. ಅಕ್ಕ, ನಮ್ಮ ಅಜ್ಜಿ ಹೇಳ್ತಿದ್ರಲ್ಲ, ಅವರು ಗರ್ಭಿಣಿ ಆಗಿದ್ದ ಸಮಯದಲ್ಲಿ ಒನಕೆಯಲ್ಲಿ ಭತ್ತ ಕುಟ್ಟೋದು, ಪುಡಿ ಮಾಡ್ತಿರೋದು, ರಾಗಿ ಬೀಸೋದು, ಬಾವಿ ನೀರು ಸೇದೋದು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೆ, 9 ಮಕ್ಕಳನ್ನು ಸುಲಭವಾಗಿ ಹೆತ್ಬಿಟ್ಟೆ ಅಂತ.
ಹಾ, ಅದಕ್ಕೆ ಈಗಿನ ಕಾಲದಲ್ಲಿ ಕುಟ್ಟೋದು ಬೀಸೋದು ಅನ್ನೋ ಕೆಲಸಗಳು ಮಾಡದೇ ಇದ್ರು ಮನೆ ಕೆಲಸಗಳನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಕಣೋ. ಒಟ್ನಲ್ಲಿ ಬಸುರಿ ಕೆಲಸ ಮಾಡಬೇಕು, ಚೆನ್ನಾಗಿ ತಿಂದು ಸುಮ್ಮನೆ ಕೂತಿರಬಾರದು ಅನ್ನೋದು ಮುಖ್ಯ. ಹಾ ಹೌದು, ಸರಿಯಾಗಿ ಹೇಳಿದೆ. ಇನ್ನು ಬಾಣಂತಿ ಬಂದ್ರೆ ಮಣೆ ಕೊಡು ಅಂದ್ರೆ ಬಾಣಂತಿ ಯಾವಾಗಲೂ ಕೂತಿರ್ಲಿ, ಚೆನ್ನಾಗಿ ತಿಂದ್ಕೊಂಡು ಅಂತ ಅರ್ಥನ? ಹಾಗೆಲ್ಲ ತಮಾಷೆ ಮಾಡೋದಲ್ಲ, ಸ್ವಲ್ಪ ಗಂಭೀರವಾಗಿ ಕೇಳು. ಆಯ್ತು ಹೇಳಕ್ಕ. ನೋಡೋ, ಈ ಬಾಣಂತಿ ಅಂದರೆ ಮಗುವಿನ ಹೆರಿಗೆಯಿಂದ ಅವಳು ತುಂಬ ಬಳಲಿರ್ತಾಳೆ, ದೇಹದಲ್ಲಿನ ಶಕ್ತಿ ಕುಂದಿರುತ್ತೆ, ಕೆಲವರಿಗೆ ರಕ್ತಹೀನತೆಯೂ ಉಂಟಾಗಿರುತ್ತೆ. ಹೀಗಾಗಿ ಆ ಸಮಯದಲ್ಲಿ ಬಾಣಂತಿ ತುಂಬ ವಿಶ್ರಾಂತಿನೂ ತಗೋಬೇಕಾಗುತ್ತೆ, ಮತ್ತು ಪೌಷ್ಟಿಕ ಆಹಾರನೂ ತಗೋಬೇಕಾಗುತ್ತೆ. ಆದ್ದರಿಂದ ಬಾಣಂತಿಗೆ ಹೆಚ್ಚಿನ ಕೆಲಸ ಹೇಳಬೇಡಿ, ಅವಳನ್ನು ಕೂಡಿಸಿ ಉಪಚರಿಸಿ ಅನ್ನೋ ಅರ್ಥದಲ್ಲಿ ಇದು ಬಳಕೆ ಆಗಿದೆ ಕಣೋ. ಮತ್ತು ನೀನು ನೋಡಿರಬಹುದು, ಬಾಣಂತಿ ತುಂಬ ಬೆಚ್ಚಗಿರಬೇಕು ಅಂತಲೂ ಕೂಡ, ಶೀತ ಎಲ್ಲ ಆಗಬಾರ್ದು, ಗಾಳಿಯಲ್ಲಿ ಓಡಾಡಬಾರ್ದು ಅಂತ ಕೂಡ ಅವಳನ್ನು ಬೆಚ್ಚಗಿರೋ ಹಾಗೆ ನೋಡ್ಕೊಳ್ತಾರೆ. ನೀನು ನೋಡಿಲ್ವಾ, ತಲೆಗೆ ಮಫ್ಲರ್ ಕಟ್ಕೊಂಡು, ಕಿವಿಗೆ ಹತ್ತಿ ಎಲ್ಲ ಇಟ್ಕೊಂಡು, ಸ್ವೆಟ್ರ್ ಎಲ್ಲ ಹಾಕ್ಕೊಂಡು, ಶಾಲೆಲ್ಲ ಹೊದ್ಕೊಂಡು ಬೆಚ್ಚಗೆ ಇರೋದನ್ನ. ಅಕ್ಕ, ನೀನು ಹೇಳಿದ ರೀತಿ ಎಷ್ಟೋ ಮನೆಗಳಲ್ಲಿ ಬಾಣಂತನ ಅಂತಲೇ ಬಾಣಂತಿನ ಕ್ರಮಬದ್ಧವಾಗಿ ಉಪಚರಿಸ್ತಾ ವಿಶ್ರಾಂತಿಯನ್ನು ಕೊಡ್ತಾ ನೋಡ್ಕೋತಾರೆ. ಆದರೆ ನಾವು ಈ ಕೂಲಿ ಕಾರ್ಮಿಕರು, ಕಡು ಬಡತನ ಇರೋವಂಥವ್ರ ಮನೆನ ನೋಡಿದ್ರೆ 10 ದಿನದ ಬಾಣಂತಿನೂ ಕೂಡ ಕೂಲಿ ಕೆಲಸಕ್ಕೆ ಬರೋದನ್ನು ನೋಡ್ತೀವಿ. ಕೆಲವರಂತೂ ಮನೆ ಕೆಲಸ ಎಲ್ಲ ಮಾಡೋದನ್ನು ಕೂಡ ನೋಡ್ತೀವಿ. ಇವ್ರಿಗೆಲ್ಲ ಏನೂ ಆಗಲ್ವಕ್ಕ? ಹಾಂ, ಸರಿಯಾಗಿ ಕೇಳಿದೆ ರಾಮು. ಎಷ್ಟೋ ಹೆಣ್ಣು ಮಕ್ಕಳು ಬಸುರಿ ಆಗಿದ್ದಾಗಲೂ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ, ಬಾಣಂತಿ ಆದಾಗಲೂ ಕೆಲಸ ಮಾಡ್ತಾರೆ. ಒಂದು ರೀತಿ ಅವ್ರಿಗೆ ಪ್ರಕೃತಿನೇ ರೋಗ ನಿರೋಧಕ ಶಕ್ತಿ ಕೊಟ್ಬಿಟ್ಟಿರುತ್ತೇನೋ ಅಂತ ಅನಿಸುತ್ತೆ ಕಣೋ. ಆದರೂ ಪಾಪ ಕೆಲವರು ಮಳೆ ಗಾಳಿ ಬಿಸಿಲು ಲೆಕ್ಕಿಸದೆ ಹೊಟ್ಟೆ ಹೊರೆಯೋಕ್ಕೆ ಅಂತ ಕೆಲಸ ಮಾಡೋದನ್ನು ನೋಡ್ತಾ ಇದ್ರೆ ತುಂಬಾ ಸಂಕಟ ಆಗುತ್ತೆ ಕಣೋ. ಆ ಪುಟಾಣಿ ಮಕ್ಕಳ ಬೆಳವಣಿಗೆ ಕೂಡ ಕುಂಠಿತವಾಗೋದನ್ನು ನೋಡೋಕ್ಕೂ ಕಷ್ಟವಾಗುತ್ತೆ. ಅಕ್ಕ, ಈಗ ಸರ್ಕಾರೇತರ ಸಂಸ್ಥೆಗಳು ಬಸುರಿ ಬಾಣಂತಿಯರ ಆರೋಗ್ಯ ರಕ್ಷಣೆಗೆ ಸಾಕಷ್ಟು ಯೋಜನೆ ಹಾಕ್ಕೊಂಡಿದ್ದಾವೆ. ಬಡವರಿಗಂತೂ ತುಂಬಾ ಸಹಾಯ ಮಾಡ್ತಾ ಇದ್ದಾರಕ್ಕ. ಹೌದು ಕಣೋ, ಯೋಜನೆಗಳೇನೋ ಇವೆ ಸರಿ, ಆದರೆ ಅದು ತಲುಪಬೇಕಾದವ್ರನ್ನ ಸರಿಯಾದ ಸಮಯದಲ್ಲಿ ತಲುಪಬೇಕು ಅಷ್ಟೆ. ಒಟ್ಟಾರೆ ಈ ಗಾದೆಯ ಅಂತಃಸತ್ವನ ಏನಂದ್ಕೋಬೋದು ಅಕ್ಕ? ನೋಡಪ್ಪ, ಮನುಷ್ಯರು ಕೆಲಸ ಮಾಡಬೇಕಾದ ಸಂದರ್ಭಗಳಲ್ಲಿ ಆಲಸಿಗಳಾಗಿರಬಾರ್ದು, ಸೋಮಾರಿಗಳಾಗಿ ಕೂತಿರಬಾರ್ದು. ವಿಶ್ರಾಂತಿ ತಗೋಬೇಕಾದ ಸಂದರ್ಭದಲ್ಲಿ ಅತಿಯಾಗಿ ಕೆಲಸ ಮಾಡಿ ಆರೋಗ್ಯನೂ ಹಾಳು ಮಾಡ್ಕೋಬಾರ್ದು. ಹೌದಕ್ಕ, ಆರೋಗ್ಯವೇ ಭಾಗ್ಯ ಅಲ್ವಾ? ಖಂಡಿತ ರಾಮು. ಈಗ ಕೆಲಸ ಮಾಡುವ ಭಾಗ್ಯ ನಮ್ಮೆಲ್ಲರದು ಆಗಿದೆ. ಟೈಮ್ ಆಗಿದೆ, ನಾನು ತಿಂಡಿ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಆಫೀಸ್ ಕೆಲಸ ಮಾಡಬೇಕು, 1 2. ನೀನು ಎಲ್ಲ ಕೆಲಸ ಮಾಡಕ್ಕ, ನನಗೀಗ ವಿಶ್ರಾಂತಿ ತಗೊಳ್ಳೋದೇ ಕೆಲಸ. ಯಾಕೋ ತಲೆನೋವು, ಆರೋಗ್ಯ ಸರಿ ಇಲ್ಲ. ಸರಿ, ಕಳ್ಳಂಗೊಂದು ಪಿಳ್ಳೆನೇವ ಅಂತ ನೀನೇನು ಈರುಳ್ಳಿ ಹೆಚ್ಕೊಡ್ಬೇಡ, ನಾನೇನು ಆ ಕೆಲಸ ನಿನಗೆ ಹೇಳೋದಿಲ್ಲ. ಹೋಟ್ಲಿಗೆ ಹೋಗಿ ಎಲ್ಲರಿಗೂ ಮಸಾಲೆ ದೋಸೆ ತಂದ್ಕೊಡು, ಜಾಣ ಆಯ್ತಾ? ಓಕೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.